ನೂತನ ರೈಲು ಮಾರ್ಗ ಪರಿಶೀಲನೆಗೆ ಕೇಂದ್ರ ಸಮಿತಿ ಅಭಿನಂದನೆ ತಿಳಿಸಿದ ರೈಲ್ವೆ ಹೋರಾಟಗಾರರು. ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ನಡುವೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಮುಂಚಿತವಾಗಿ ನಡೆಸಲಾದ ಸಮೀಕ್ಷೆಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವ ಬಗ್ಗೆ ರೈಲ್ವೆ ಬೋರ್ಡ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನೀಡಿರುವ ನಿರ್ದೇಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಹಲವಾರು ಬಾರಿ ಬೆಳಗಾವಿಯ ಸಂಸತ್ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರಿಗೆ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಅವಶ್ಯಕತೆಯ ಬಗ್ಗೆ ಮನವರಿಕೆ ಮಾಡಿ ಮನವಿ ಕೊಟ್ಟಿದ್ದರಿಂದ ನಮ್ಮ ಮನವಿಗೆ ಸ್ಪಂದಿಸಿ ರೈಲ್ವೆ ಅವಶ್ಯಕತೆ ತುಂಬಾ ಇದೆ ಎಂದು ಮನಗಂಡು ಮಾನ್ಯ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ರೈಲ್ವೆ ಮಾರ್ಗ ಆಗುವ ಕುರಿತು ಪ್ರಯತ್ನ ಪಟ್ಟಿದ್ದಕ್ಕೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಪರವಾಗಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಸಂಸದ ಜಗದೀಶ್ ಶೆಟ್ಟರ್, ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಅಶೋಕ್ ಪಟ್ಟಣ್, ಶಾಸಕ ವಿಶ್ವಾಸ್ ವೈದ್ಯ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ವರದಿ ಅಫ್ತಾಬ್ ಸರ್ಮಾ. ಯಾವತ್ತೂ ರಾಮದುರ್ಗ ಸಾರ್ವಜನಿಕರಿಗೆ ನಮಸ್ಕಾರಗಳು. ನಿಮಗೆ ತಿಳಿದಿರುವ ಹಾಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂಥೇಳಿ ಒಂದು ವೇದಿಕೆಯನ್ನು ರಚಿಸಿಕೊಂಡು ನಿರಂತರವಾದಂಥ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ನಡೆಸಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ ಮತ್ತು ಧಾರವಾಡಕ್ಕೆ ಸೇರುವಂಥ ರೈಲ್ವೆ ಮಾರ್ಗ ಆಗಬೇಕಂಥೇಳಿ ನವೆಂಬರ್ 12ನೇ ತಾರೀಕು 2024ರಲ್ಲಿ ಒಂದು ಬೃಹತ್ತವಾದಂಥ ಒಂದು ಹೋರಾಟವನ್ನು ಮಾಡಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅದರ ಭಾಗವಾಗಿ ನಾವು ನಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, MLCಗಳಿಗೆ, MLAಗಳಿಗೆ, MP ಗಳಿಗೆ, ಮಿನಿಸ್ಟ್ರಿಗಳಿಗೆ ಎಲ್ಲರಿಗೂ ಭೇಟಿಯಾಗಿ ಮನವಿಗಳನ್ನು ಕೊಡುವುದರ ಮೂಲಕ ಅವ್ರ ಗಮನವೂ ಸೆಳೆದಿದ್ದೀವಿ ನಾವು. ಅದರ ನಂತರದಲ್ಲಿ ನಾವು ಇವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ರಾಜ್ಯ ರೈಲ್ವೆ ಸಚಿವರಿಗೂ ಸಹ ಭೇಟಿಯಾಗಿ, ಸೋಮಣ್ಣವ್ರಿಗೆ ಭೇಟಿಯಾಗಿ ಅವರಿಗೂ ಮನವಿ ಕೊಟ್ಟು ಅವರಿಗೂ ಒಂದು ಗಮನವನ್ನು ಸೆಳೆದಿದ್ದೀವಿ. ಮತ್ತು ಅದೇ ಸೋಮಣ್ಣವರಿಗೆ ಬಾಗಲಕೋಟೆವರೆಗೆ ಹೋಗಿ ಅವ್ರಿಗೂ ಸಹ ಏನೈತಿ ಇನ್ನೊಂದು ಮನವಿ ಕೊಟ್ಟು ಇದು ಕೂಡಲೇ ವೇಗವಾಗಿ ಕೆಲಸ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದಿದೆ. ಮತ್ತು ಡಿಸೆಂಬರ್ 1, 2024ನೇ ತಾರೀಕಿಗೆ 2024ರಂದು ಜಗದೀಶ್ ಶೆಟ್ಟರ್ ಅವರಿಗೂ ಸಹ ನಾವು ಭೇಟಿಯಾಗಿ ಅವರಿಗೆ ಮನವಿ ಕೊಟ್ಟು ಅವರಿಗೆ ಮನವರಿಕೆ ಮಾಡಿದ್ದೆವು ನಾವು. ಅದರ ನಂತರದಲ್ಲಿ ಇಲ್ಲಿ ಸಿರಸಂಗಿಗೆ ಬಂದಾಗ ಆವಾಗೂ ಸಹ ಒಂದು ಮನವಿಯನ್ನು ಕೊಟ್ಟು ಅವರ ಗಮನವನ್ನು ಸೆಳೆದಿದ್ದೀವಿ. ಅವರು ನಿಮ್ಮ ಅಧ್ಯಕ್ಷರನ್ನು ಕರ್ಕೊಂಬರ್ರಿ ಮಾತಾಡೋಣ ಅಂತೇಳಿ ಹೇಳಿದರು. ನಾವು ನಮ್ಮ ಕುತುಬುದ್ದೀನ್ ಖಾಜಿ ನಮ್ಮ ಅಧ್ಯಕ್ಷರನ್ನು ಕರೆದುಕೊಂಡು ಹೋಗಿ ಅವ್ರ ಜೊತೆ ಮಾತಾಡಿಸಿ ಯಾಕೆ ಇಲ್ಲಿ ರೈಲ್ವೆ ಮಾರ್ಗ ಬೇಕು, ಇದರಿಂದ ಲಾಭ ಇದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಎಲ್ಲನೂ ಮನದಟ್ಟಾಗುವಂಥ ರೀತಿಯಲ್ಲಿ ನಾವು ಅವ್ರ ಜೊತೆ ಮಾತಾಡಿದ್ವಿ. ಎಲ್ಲಮ್ಮನ ಭಕ್ತರು ಎಷ್ಟು ಜನ ಇಲ್ಲಿ ಬರ್ತಾರೆ, ಗೋವಾ ಮತ್ತು ಆಂಧ್ರ, ತಮಿಳುನಾಡು, ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಿಂದ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಲೆಕ್ಕ ಕೊಟ್ಟಿವಿ. ಪ್ರವಾಸಕ್ಕೆ ಎಷ್ಟು ಜನ ಬರ್ತಾರೆ ಅಂಥೇಳಿ ಲೆಕ್ಕ ಕೊಟ್ಟಿವಿ. ಆಮೇಲೆ ಹೈಕೋರ್ಟಿಗೆ ಬರುವಂಥ ಜನರ ಸಂಖ್ಯೆ ಎಷ್ಟು, ಆಮೇಲೆ ವಿದ್ಯಾಭ್ಯಾಸಕ್ಕಾಗಿ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಇದು ಎಲ್ಲನೂ ಅಂಕಿ ಅಂಶಗಳನ್ನು ಕೊಟ್ಟು ಅವರ ಗಮನವನ್ನು ನಾವು ಸೆಳೆದಿದ್ದೀವಿ. ಅದೇ ರೀತಿ ಕಡಾಡಿಯವರೆಗೂ ನಾವು ಭೇಟಿಯಾಗಿ ಮಾತಾಡಿದ್ವಿ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಬೆಳಗಾವಿಯ ಸಂಸತ್ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಅವರು ಇದು ಎಲ್ಲನೂ ಅಭ್ಯಾಸ ಮಾಡಿ ಏನು ಕೇಂದ್ರದ ರೈಲ್ವೆ ಮಿನಿಸ್ಟ್ರಿ ಇದ್ದಾರೆ ಅಶ್ವಿನಿ ವೈಷ್ಣವ್ ಅವರು, ಅವರಿಗೆ ಭೇಟಿಯಾಗಿ ನಾವೇನು ಅಂಕಿಅಂಶಗಳನ್ನು ಕೊಟ್ಟಿದ್ದೀವಿ ಆ ಅಂಕಿಅಂಶಗಳನ್ನು ಸಹ ಇಟ್ಟು ಇದು ಆಗಲೇಬೇಕು. ಯಾಕಂದರೆ 2016-17ರಲ್ಲಿ ಇದು ಒಂದು ಸಮೀಕ್ಷೆ ಆಗಿತ್ತು. ಇದು ಇನ್ನೊಂದು ಸಲ ಸಮೀಕ್ಷೆ ಮಾಡಿ ಒಂದು ಪರಿಶೀಲನೆ ಮಾಡ್ಕೇಸಿ ಇನ್ನೊಂದು ಸಲ ಸಮೀಕ್ಷೆ ಆಗಿಬಿಡ್ತಂತಂದ್ರೆ ಇಲ್ಲಿ ಭಾಳ ಅನುಕೂಲ ಆಗ್ತೈತೆ ಜನರಿಗೆ ಅನ್ನುವಂಥ ಮಾತನ್ನು ನಮ್ಮ ರೈಲ್ವೆ ಮಿನಿಸ್ಟ್ರಿಗಳಿಗೆ, ಕೇಂದ್ರದ ರೈಲ್ವೆ ಮಿನಿಸ್ಟ್ರಿಗೆ ಹೇಳಿದರು. ಅವರು ಸಹ ಈ ಪತ್ರವನ್ನು ನೋಡಿ ಭಾರಿ ಖುಷಿಯಾಗಿ ಆಗಲಿ ಇದು ಇನ್ನೊಂದು ಸಲ ಪರಿಶೀಲನೆ ಮಾಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ಪತ್ರವೂ ಸಹ ನಮ್ಮ ಹುಬ್ಬಳ್ಳಿ ರೈಲ್ವೆ ಇಲಾಖೆಗೆ ಬಂದಿದೆ ಅನ್ನುವಂಥದ್ದು ಮಾತು ನಮಗೆ ಗೊತ್ತಾಗಿದೆ. ನಮಗೆ ಭಾರಿ ಖುಷಿಯಾಗಿದೆ. ಮತ್ತು ಈ ಒಂದು ಲೋಕಾಪುರದಿಂದ ಧಾರವಾಡದವರೆಗೆ ಆಗುವಂಥ ರೈಲ್ವೆ ಮಾರ್ಗಕ್ಕಾಗಿ ಹಗಲಿರುಳು ಶ್ರಮಿಸಿದಂಥ ರಾಜ್ಯ ರೈಲ್ವೆ ಸಚಿವರಾದಂಥ ಸೋಮಣ್ಣ ಅವರಿಗೆ, ನಮ್ಮ ಬೆಳಗಾವಿ ಭಾಗದ MP ಆದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಕಡಾಡಿಯವರಿಗೆ ಮತ್ತು ಕೇಂದ್ರದ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಈ ರೈಲ್ವೆ ಮಾರ್ಗ ಆಗುವಂಥ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಏನು ಅಭಿವೃದ್ಧಿ ಪ್ರಾಧಿಕಾರ ಆಗಿಬಿಟ್ಟಿದೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ, ಈ ಅಭಿವೃದ್ಧಿ ಪ್ರಾಧಿಕಾರ ಆಗಲಿಕ್ಕೆ
ನಮ್ಮ ರಾಜ್ಯದ ಸಚಿವರು ಆಗಿರುವಂಥ ಎಚ್ ಕೆ ಪಾಟೀಲ್ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಭೇಟಿಯಾಗಿ ಮಾತನಾಡಿ ಅವ್ರಿಗೂ ಈ ರೈಲ್ವೆ ಮಾರ್ಗದ ಬಗ್ಗೆ ಮನದಟ್ಟು ಮಾಡಬೇಕಾಗಿದೆ. ನಮಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ. ಆ ದಿನಾಂಕ ನಿಗದಿ ಆದಮೇಲೆ ನಾವು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಸದಸ್ಯರು ಹೋಗಿ ಇವರಿಗೆ ನಮ್ಮ ಎಚ್ ಕೆ ಪಾಟೀಲ್ ಅವ್ರಿಗೂ ಭೇಟಿಯಾಗಿ ಅವ್ರಿಗೂ ಒಂದು ಮನವಿ ಮಾಡಿ ಈ ರೈಲ್ವೆ ಮಾರ್ಗ ಮಾಡಲಿಕ್ಕೆ ನಾವು ಹಗಲಿರುಳು ಶ್ರಮ ಪಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ರೈಲ್ವೆ ಮಾರ್ಗ ಆಗಲಿಕ್ಕೆ ಶ್ರಮ ಪಟ್ಟಂಥ ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ, ವಿ ಸೋಮಣ್ಣ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ಕಡಾಡಿಯವರಿಗೆ ಎಲ್ಲರಿಗೂ ಇನ್ನೊಮ್ಮೆ ನಮ್ಮ ರಾಮದುರ್ಗ ತಾಲೂಕಿನ ಸಾರ್ವಜನಿಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಮತ್ತು ನಮ್ಮ ಭಾಗದ ಹುಬ್ಬಳ್ಳಿ ಧಾರವಾಡ ಭಾಗದ MP ಆಗಿರುವಂಥ ಜೋಶಿ ಅವರು ಸಹ ಇದರಲ್ಲಿ ಭಾಗವಹಿಸಿ ಅವರು ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಸಹ ಏನೈತಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾ ಕುತುಬುದ್ದೀನ್ ಕಾಜಿ, ಲೋಕಾಪುರ್, ಸೌದತ್ತಿ ಯಲ್ಲಮ್ಮ, ರಾಮದುರ್ಗ್, ಧಾರವಾಡ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಂಸದರಾದ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಭಾಳ ಒಂದು ಇಚ್ಛಾಶಕ್ತಿಯನ್ನು ತೋರಿ ಕೇಂದ್ರ ರೈಲ್ವೆ ಮಂತ್ರಿಗಳನ್ನು ಮನವರಿಕೆ ಮಾಡಿ ಈ ಯೋಜನೆ ಸಮೀಕ್ಷೆಯನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ರೈಲ್ವೆ ಇಲಾಖೆಯಿಂದ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದು, ಒಂದು ಪತ್ರವನ್ನು ನೋಡಿ ಭಾಳ ಸಂತೋಷ ಆಯಿತು. ಮಾನ್ಯ ಸಂಸದರು ಇನ್ನೊಂದು ವಿಷಯ ನಾ ಹೇಳಬೇಕಂದ್ರೆ, ಮಾನ್ಯ ಸಂಸದರಿಗೆ ಈಗಾಗಲೇ ಆ ಯೋಜನೆ ಸಮೀಕ್ಷೆ ಆಗಿ 2016, 17, 18ರಲ್ಲಿ ಈ ಯೋಜನೆ ಸಮೀಕ್ಷೆ ಆಗಿ ಕೇಂದ್ರ ರೈಲ್ವೆ ವಲಯಕ್ಕೆ ಒಂದು ಕ್ರಿಯಾ ಯೋಜನೆ ಮಾಡಿ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಮಾನ್ಯ ಕೇಂದ್ರ ರೈಲ್ವೆ ಸಚಿವರು ಮನಸ್ಸು ಮಾಡಿದ್ರೆ ಇದು ಫೈನಲ್ ಲೊಕೇಶನ್ ಸರ್ವೆಗೆ ಒಂದು ಆದೇಶ ಹೊರಡಿಸಬಹುದಾಗಿತ್ತು. ಮಾನ್ಯ ಸಂಸದರಿಗೆ ನಾನು ಮನವಿಯನ್ನು ಮಾಡ್ಕೋತೀನಿ, ಮನು ಪರಿಶೀಲಿಸುವ ಯಾವುದೇ ವಿಚಾರ ಇಲ್ಲ, ಮರುಪರಿಶೀಲನೆ ಮಾಡುವುದೇನು ಇವತ್ತು ಇನ್ನೊಮ್ಮೆ ಅದು ಅಂತಿಮ ಸಮೀಕ್ಷಾ ವರದಿ ಸಲ್ಲಿಸ್ರಿ ಅಂತೇಳಿ ಅವರು ರೈಲ್ವೆ ಇಲಾಖೆ ಹುಬ್ಬಳ್ಳಿಗೆ ಒಂದು ವರದಿಯನ್ನು ಕೊಟ್ಟಿದ್ದೇ ಆದರೆ ಅದು 100% ಮುಂದಿನ ಬಜೆಟ್ನಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ. ಅದರಂತೆ ಮಾನ್ಯ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಮದುರ್ಗ ಶಾಸಕರು ಅಶೋಕ್ ಪಟ್ಟಣ ಆಗಲಿ, ಇವತ್ತು ಸೌದತ್ತಿ ಶಾಸಕರಾದ ವಿಶ್ವಾಸ ವೈದ್ಯರು ಕೂಡ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬರುವುದರಲ್ಲಿ ಭಾಳಷ್ಟು ಒಂದು ಇಚ್ಛಾಶಕ್ತಿಯನ್ನು ತೋರಿದ್ದಾರೆ. ಮತ್ತು ರಾಜ್ಯ ಸರ್ಕಾರದಿಂದ ಕೈರಾಡ ಒಪ್ಪಂದದ ಒಂದು ಏನು ಇಲಾಖೆ ಐತಿ ಆ ಇಲಾಖೆಗೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರ ಈ ಯೋಜನೆಗೆ ಭೂಮಿ ಕೇಳಿದರೆ ಭೂಮಿ ನಾವು ಕೊಡೋಕ್ಕೆ ತಯಾರದೀವಿ ಅನ್ನೋಂಥ ಕೂಡ ಒಂದು ಪತ್ರವನ್ನು ರಾಜ್ಯ ಸರ್ಕಾರದಿಂದ ಕೈರಾಡ ಒಪ್ಪಂದಕ್ಕೆ ಹೋಗಿದೆ. ಅಂದರೆ ಈ ಒಂದು ಜನಪ್ರತಿನಿಧಿಗಳ ಮನವರಿಕೆ ಮಾಡುವರಲ್ಲಿ ನಮ್ಮ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಮತ್ತು ಸೌದತ್ತಿ ತಾಲೂಕಾ ರೈಲ್ವೆ ಹೋರಾಟ ಸಮಿತಿಯವರು ನಮ್ಮ ಒಂದು ಏನು ಹೋರಾಟ ನಡೆದಿತ್ತು ರಾಮದುರ್ಗ ಮತ್ತು ಸೌದತ್ತಿ ನಗರದಲ್ಲಿ ಒಂದು ಭಾರಿ ಜನಬೆಂಬಲ, ಜನರ ಒಂದು ರೈಲ್ವೆ ಅಪೇಕ್ಷೆಯನ್ನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಗೊಳಿಸುವಲ್ಲಿ, ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡುವುದರಲ್ಲಿ ಭಾಳ ಸಫಲರಾಗ್ಯಾರ. ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ, ವಿ ಸೋಮಣ್ಣ ಅವರಾಗಿರಲಿ, ಜಗದೀಶ್ ಶೆಟ್ಟರ್ ಇರಲಿ, ಅದರಂತೆ ನಮ್ಮ ಸಂಸದರಾದ PC ಗದ್ದಿಗೌಡರಾಗಲಿ, ಇವರೆಲ್ಲರೂ ಈ ಯೋಜನೆ ಅನುಷ್ಠಾನಕ್ಕೆಗೊಳಿಸ್ಬೇಕಂತ ಹೇಳಿ ಒಂದು ಭಾಳ ಒಂದು ಇಂಟ್ರೆಸ್ಟ್, ಭಾಳ ಒಂದು ಇಚ್ಛಾಶಕ್ತಿಯನ್ನು ತೋರಿದ ಒಂದು ಪ್ರತಿಫಲವಾಗಿ ಇವತ್ತು ಕೇಂದ್ರ ಸರ್ಕಾರ
ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ಭಕ್ತರಿಗೆ ಮತ್ತು ಸಿರಸಂಗಿ ಕಾಳಮ್ಮನ ಭಕ್ತರಿಗೆ, ಅದರಂತೆ ಶಬರಿಕೊಳ್ಳದ ಭಕ್ತರಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂತೇಳಿ ಒಂದು ಇಚ್ಛಾಶಕ್ತಿ ತೋರಿದ್ದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ರೈಲ್ವೆ ಹೋರಾಟ ಸಮಿತಿಯವರು ಈ ಪತ್ರ ಬರದ ತಕ್ಷಣ ನಮ್ಮದು ಕೆಲಸ ಆಗೈತೆ ಅಂತ ತಿಳ್ಕೊಬೇಡ್ರಿ, ಇನ್ನೂ ಭಾಳ ಹೋರಾಟದ. ಈ ಯೋಜನೆ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಆಮೇಲೆ ಫೈನಲ್ ಲೊಕೇಶನ್ ಆಗಬೇಕು. ಆಮೇಲೆ ಇದರ ಒಂದು ಕಾಮಗಾರಿ ಪ್ರಾರಂಭ ಆಗುವವರೆಗೂ ನಾವು ನಿರಂತರ ಹೋರಾಟ ಮಾಡೋಣ. ಯಾವಾಗಲೂ ಸದಾಕಾಲ ಕಾಯ ವಾಚ ಮನಸ ರಾಮದುರ್ಗ್ ಮತ್ತು ಸೌದತ್ತಿ ನಗರಗಳ ರೈಲ್ವೆ ಕಿರಿಯರಿಗೆ, ರೈಲ್ವೆ ಹೋರಾಟಗಾರರಿಗೆ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಾನು ವಚನವನ್ನು ಕೊಡ್ತೀನಿ. ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಈ ಯೋಜನೆ ಅನುಷ್ಠಾನಕ್ಕೆ ಬರುವವರೆಗೆ ನಾನು ನಿರಂತರ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಹೇಳ್ತೀನಿ. ನಾನು ಕುತುಬುದ್ದೀನ್ ಕಾಜಿ.